29 दिसंबर 2025 को विजयपुरा जिले के बाबलेश्वर में बसवड़ी शरणों की एक बड़ी सभा में कदा सिद्धेश्वर श्री ने कहा कि हमारे समुदाय के लिए समग्र हरलैया को मादर हरलैया कहना बहुत ही दुख की बात है। बीदर जिले के समागार हरलैया समाज संघ ने कनेरी श्री के खिलाफ उचित कानूनी कार्रवाई करने के लिए बीदर डीसी शिल्पा शर्मा के माध्यम से मुख्यमंत्री को एक याचिका सौंपी है और कहा कि हमारे समाज की भावनाओं को दुख पहुंचा है, वह किसी और जाति का न हो। सुभाष हमिलापुरे, गांधी निर्णयकर, राजकुमार टिलेकर, तानाजी सागर, संजीव कुमार दामा, अंबिका राजू दामा के अलावा अन्य मौजूद रहे। इस अवसर पर राजकुमार तिलक, सुभाष हमिलापुरे और संजीव कुमार दामा ने केपी न्यूज से बात की। कैमरामैन महेश का कवरेज। ಇವತ್ತು ಸಂಘವರ ಸಮಾಜ ಹರಳೆಯ ಬೀದರ್ ವತಿಯಿಂದ ನಮ್ಮ ಕಮಿಟಿ ವತಿಯಿಂದ ಸಮಾಜ ಎಲ್ಲ ಮುಖಂಡರ ವತಿಯಿಂದ ನಾವು ಕನ್ನೇರಿ ಸ್ವಾಮೀಜಿ ಬಬಲೇಶ್ವರದಲ್ಲಿ ನಮ್ಮ ಹರಳೆಯ ಸಮಾಜ ನಮ್ಮ ಹರಳೆಯ ಮಹಾರಾಜರಿಗೆ ಮಾದರ್ ಹರಳೆ ಎಂದು ಅವಹೇಳನಕಾರಿ ಒಂದು ಹೇಳಿಕೆ ಕೊಟ್ಟಿದ್ದಕ್ಕೆ ಅದರ ಖಂಡಿಸ್ತೇವೆ। ಅದೇ ರೀತಿ ನಮ್ಮ ಬೀದರ್ ಜಿಲ್ಲಾಧಿಕಾರಿಯವರಿಗೆ ಅವನಿಗೆ ಸರ್ಕಾರಕ್ಕೆ ಒಂದು ಅವನ ಬಗ್ಗೆ ತಕ್ಕ ಶಿಕ್ಷೆ ಕೊಡಬೇಕೆಂದು ನಮ್ಮ ಜಿಲ್ಲಾ ಅಧಿಕಾರಿ ವತಿಯಿಂದ ನಾವು ಮನವಿಯನ್ನು ಕೊಟ್ಟಿದ್ದೇವೆ। ನಮಸ್ಕಾರಗಳು। ಕೊಲ್ಲಾಪುರ ಜಿಲ್ಲೆಯ ಕನ್ನೇರಿ ಸ್ವಾಮೀಜಿಗೆ ನಾವು ಅವನ ಧಿಕ್ಕಾರ ಕೊಡುತ್ತಾ ಅವನ ಅವಹೇಳನಕಾರಿ ಸಮಗಾರ ಹರಳೆಯವರಿಗೆ ಮಾದರ್ ಹರಳೆ ಎಂದು ಉದ್ದೇಶಪೂರ್ವಕವಾಗಿ ಹೇಳಿಕೆ ಕೊಟ್ಟಿದ್ದ ಕನ್ನೇರಿ ಸ್ವಾಮೀಜಿಗೆ ಅವನ ವಿರುದ್ಧ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ಹರಳೆಯ ಸಮಾಜ ಬಾಂಧವರ ವತಿಯಿಂದ ನಮ್ಮ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತಾ ಅದೇ ರೀತಿ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕೆಂದು ನಮ್ಮ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ। ರಾಜ್ಕುಮಾರ್ ಟಿಳೇಕರ್, ಹರಳೆಯ ಸಮಾಜ ಪ್ರಧಾನ ಕಾರ್ಯದರ್ಶಿ, ಬೀದರ್ ಜಿಲ್ಲೆ। ಬೀದರ್ ಹರಳೆಯ ಸಮಾಜ ವತಿಯಿಂದ ಕನ್ನೇರಿ ಸ್ವಾಮಿಯವರೇನು ನಮ್ಮದು ಮಾದರ್ ಹರಳೆ ಅಂತ ಅವರು ಬರೀ ಸಭಾದಾಗೇನವರು ಈ ಥರ ಮಾತಾಡ್ಯಾರ, ಅದಕ್ಕೆ ನಾವು ಖಂಡಿಸ್ತಾ ನಮ್ಮದು ಹರಳ ಸಮಾಜ ಬೀದರ್ ವತಿಯಿಂದ DC ಮೇಡಮ್ ಅವರಿಗೆ ನಾವು ಪತ್ರ ಕೊಟ್ಟಿದ್ದೆವು। ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕಂತ ಹೇಳಿ ನಮ್ಮದೆಲ್ಲರದ್ದು ಅಪೇಕ್ಷೆ ಅದ। ನಮ್ಮದು ಸಮಾಜ ಬಾಂಧವರಿಗೆಲ್ಲ ಅವ್ರು ಇಂಥ ಅವಹೇಳನ ಕೊಟ್ಟು ನಮಗೆಲ್ಲ ನೋವುಂಟು ಮಾಡಿದ್ದಾರೆ। ಒಂದು ಸ್ವಾಮಿಗಳು ಇದ್ದು ಒಂದು ಸಮಾಜ ಏಳಿಗೆಗಾಗಿ ಅವರು ಒಂದು ಒಳ್ಳೆಯದು ವಿಚಾರ ಆಚಾರ ಕೊಡಬೇಕು, ಅದನ್ನು ಬಿಟ್ಟು ಇದ್ದಂಥ ಕುಲ ಬಾಂಧವರಲ್ಲಿ ಒಂದು ಬೀಜ ಬಿತ್ತುವಂಥ ಕೆಲಸ ಮಾಡ್ತಾಯಿದ್ದಾರೆ। ಇಂಥ ಸ್ವಾಮಿಗಳು ಸಮಾಜಕ್ಕೆ ಒಂದು ಮಾರ್ಗದರ್ಶನ ಆಗಬೇಕು ವಿನಾ ಇಂಥವೆಲ್ಲ ಅವಹೇಳನಕ್ಕೂ ಕೊಟ್ಟು ಸಮಾಜದವ್ರಿಗೆ ಏನದು ಉದ್ದೇಶಪೂರ್ವಕವಾಗಿ ಈ ಥರ ಹೇಳಿದವರು ನಾವು ಖಂಡಿಸ್ತೀವಿ। ಅದಕ್ಕೆ ನಾವು ಬೀದರ್ ಸಮಾಜ ವತಿಯಿಂದ ಮುಂದಿನ ದಿನಗಳಲ್ಲೂ ಅವನ ಮೇಲೆ ಯಾವುದೂ ಕಾನೂನು ಕ್ರಮ ಮಾಡಲಿಲ್ಲ ಅಂದರೂ ನಮ್ಮ ಉಗ್ರ ಹೋರಾಟ ಮಾಡೋಂಥ ಪ್ರಯತ್ನ ಮಾಡ್ತಾಯಿದ್ದೀವಿ। ಅದಕ್ಕೆ ನಿಮ್ಮ ಮುಖಾಂತರನವರಿಗೆ ಈಗಾದರೂ ಅವರು ಮುಂದೆ ಬಂದು ಆಗಿನ ತಪ್ಪು ಕ್ಷಮೆ ಕೇಳಿ ನಮ್ಮದು ಸಮಾಜದವ್ರಿಗೆ ಸಮಾಧಾನ ಮಾಡ್ಬೇಕಂತೇಳಿ ನಮ್ಮದು ಇದೊಂದು ಬೇಡಿಕೆ ಅದ। ನಾನು ಸುಭಾಷ್ ಹಮಿಲ್ಪುರೆ, ಬೀದರ್ ಹರಳೆಯ ಸಮಾಜ ಅಧ್ಯಕ್ಷ। ಇವತ್ತಿನ ದಿವಸ ಹರಳೆಯ ಸಮಾಜ್ ಬೀದರ್ ಜಿಲ್ಲೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೀವಿ। ಯಾವುದ್ರ ಬಗ್ಗೆ ಅಂತಂದರೆ ಶ್ರೀ ಕನೇರಿ ಸ್ವಾಮೀಜಿಯ ವಿರುದ್ಧವನ್ನು ಇವತ್ತು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ। ಕಾರಣ ಏನಪ್ಪ ಅಂತಂದರೆ ಇವತ್ತು ಕನ್ನೇರಿ ಅವರನ್ನು ಇವತ್ತು ಮಾದರ ಹರಳಯ್ಯ ಅಂತಕ್ಕಂಥ ಉಚ್ಚಾರಣೆಯನ್ನು ಮಹಾ ಸಭೆಯಲ್ಲಿ ಅವರನ್ನು ಉಚ್ಚಾರಣೆ ಮಾಡಿದ್ದಾರೆ। ಅದಕ್ಕೋಸ್ಕರ ಖಂಡಿಸಿ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಅದನ್ನು ಸರ್ಕಾರ ಗಮನಕ್ಕೆ ತರಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ। ಅದರ ಜೊತೆಗೆ ಇದನ್ನು ಮುಂದೆ ಬರೆದರೆ ಇನ್ನೂ ಉಗ್ರ ಹೋರಾಟವನ್ನು ನಮ್ಮ ಸಮಾಜ ವತಿಯಿಂದ ನಡೆಯಲಾಗುತ್ತದೆ ಎಂದು ನನ್ನ ಹೆಸರು ಸಂಜೀವ್ ಕುಮಾರ್ ದಾಮ, ಖಜಾಂಚಿ, ಹರಳೆಯ ಸಮಾಜ್, ಬೀದರ್। ಬೀದರ್ ಜಿಲ್ಲೆಯ ಹರಳೆಯ ಸಮಾಜ ವತಿಯಿಂದ DC ಮೇಡಮ್ ಅವರಿಗೆ ಕನ್ನೇರಿ ಶ್ರೀಗಳು ಏನು ನಮ್ಮ ಸಂಗಾರ ಹರಳೆಯ ಬಿಟ್ಟು ಬೇರೆ ಒಂದು ಶಬ್ದ ಹೇಳಿಕೆ ಕೊಟ್ಟಿದ್ದಾರೆ, ಅದೇ ಅವ್ರ ವಿರುದ್ಧ ಕ್ರಮವಾಗಿ FIR ಆಗಬೇಕು। FIR ಆಗಲ್ಲ ಉಂಟುದಂದ್ರೆ ಉಗ್ರವಾಗಿ ಹೋರಾಟ ಮಾಡ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ। ನಾನು ತಾನಾಜಿ ಸಾಗರ್, OBC ಆರ್ಮಿ ಜಿಲ್ಲಾಧ್ಯಕ್ಷರು।